ನಮಸ್ಕಾರ ವೀಕ್ಷಕರೇ, ಇವತ್ತು ನಾನಿಲ್ಲಿ ಮದುವೆ ಮನೆಯಲ್ಲಿ ಮಾಡುವಂಥ ಅನಾನಸ್ ಗೊಜ್ಜು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಮಾಡೋ ವಿಧಾನ: ಮೊದಲಿಗೆ ಒಂದು ಬಾಣಲಿಗೆ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಂಡು ಮಸಾಲೆಗೆ 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೇ ಒಂದು ಕೊಬ್ಬರಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾಳುಮೆಣಸು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೇ ನಾನು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಎಳ್ಳು ಹಾಕ್ಕೊಂಡು ಮತ್ತೆ ಹುರ್ಕೊಳ್ತಾ ಇದ್ದೀನಿ. ಎಳ್ಳನ್ನ ನಾನು ಆಲ್ರೆಡಿ ಹುರ್ಕೊಂಡಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊತೀನಿ. ಇದಕ್ಕೇ 1 ಸ್ಪೂನ್ ಧನಿಯಾ ಪುಡಿ, 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಗ್ಯಾಸ್ ಆಫ್ ಮಾಡಿ ಹುರ್ಕೋಬೇಕು. ಇಲ್ಲಿ ನಾನು ಯಾವುದೇ ಥರ ಗ್ಯಾಸ್ ಆನ್ ಮಾಡಿಲ್ಲ. ಖಾರದ ಪುಡಿ ಹಾಕಿದ ಮೇಲೆ ಖಾರ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೋಬೋದು. ಇದನ್ನು ಕಂಪ್ಲೀಟಾಗಿ ತಣಿಯೋಕ್ಕೆ ಸಪ್ರೇಟಾಗಿ ತೆಗೆದಿಡ್ತೀನಿ. ಇನ್ನೊಂದು ಬಾಣಲೆಗೆ ನಾನಿಲ್ಲಿ ಮತ್ತೆ ತೆಂಗಿನೆಣ್ಣೆ ಹಾಕ್ಕೊಂಡು 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು, ಸ್ವಲ್ಪ ಇಂಗು, ಇದಿಷ್ಟು ನಾನು ತಗೊಂಡಿರೋದು ಒಗ್ಗರಣೆಗೆ. ಇದಿಷ್ಟು ಹಾಕಿ ಅನಾನಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಈ ಸಮಯದಲ್ಲಿ ನಾನು ಮುಳುಗುವಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಗೆ 1 ಇಂಚಷ್ಟು ಬೆಲ್ಲ ಹಾಕಿ ಮುಚ್ಚಕ್ಕಿಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಕುದಿ ಬಂದಮೇಲೆ ಮತ್ತೆ ಇದಕ್ಕೆ ಕೈ ಆಡಿಸಿ ನಾನು ನೋಡಿಬಿಟ್ಟು ಇದಕ್ಕೆ ಹುಣಸೆ ಹಣ್ಣಿನ ರಸ ಮತ್ತು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನೂ ಅಷ್ಟೇ ನೋಡಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೀವು ತಗೊಂಡಿರೋ ಮಿಶ್ರಣದಲ್ಲಿ ತುಂಬಾ ಮಸಾಲೆ ಆದರೆ ಸ್ವಲ್ಪ ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಮತ್ತೆ ಈಗ ಚೆನ್ನಾಗಿ ಕುದಿಸ್ಬೇಕು. ಹೇಗೆ ಕುದಿಬೇಕು ಅಂದರೆ ಇದರಲ್ಲಿರೋವಂಥ ನೊರೆ ಏನಿದೆ, ಕುದೀತಾ ಇರುವಾಗ ನೊರೆ ಅಂಶ ಬರ್ತದೆಯಲ್ಲ, ಅದೆಲ್ಲ ಕಂಪ್ಲೀಟಾಗಿ ಆವಿಯಾಗಿ ಹೋಗಬೇಕು. ಇದು ನಾನು ತಗೊಂಡಿರೋ ಮಿಶ್ರಣ ಒಂದು 20 ನಿಮಿಷ ಕುದಿಸಿದ್ದೀನಿ ತುಂಬ ಲೋ ಫ್ಲೇಮಲ್ಲಿ. ನೋಡಿ, ಈ ಥರ ರೆಡಿಯಾಗಿದೆ. ಇದು ಈ ಥರ ಕುದಿ ಬಂದಮೇಲೆ ಉಪ್ಪು ಮತ್ತು ಖಾರನ ನೋಡಿಬಿಟ್ಟು ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು. ಈಗ ಈ ಅನಾನಸ್ ಗೊಜ್ಜು ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡೋಣ ಬನ್ನಿ. ನೋಡಿ, ಅನಾನಸ್ ಗೊಜ್ಜು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ತುಂಬ ಈಸಿ ಮಾಡೋದಕ್ಕೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.